ಯೂನಿಯನ್ ನ ಹೆಸರಲ್ಲಿ ನನ್ನನ್ನ ಅಂದ್ರೆ ಈ ಗೌರಿನ ಓಡ್ಸಕ್ ಬಂದಿದ್ಯಾ? ಬಿಟ್ಬಿಡು. ಬಿಡಿ ಅಜ್ಜಿ, ಬಿಡಿ ಅಜ್ಜಿ, ಬಿಡಿ ನನ್ನನ್ನ. ನನ್ನ ಮಾತು ಕೇಳು ಗೌರಿ. ಅಯ್ಯೋ, ಎಲ್ಲಿ ದಾರಿ ಬಿಡಿ. ಏನ್ ಸಮಸ್ಯೆ? ನಮ್ ಸಾಮಾನು ಇಳಿಸ್ಬೇಕಿತ್ತು, ಅದಕ್ಕೆ ಎಷ್ಟು ಕೂಲಿನೋ ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಇವ್ರಿಗೆ ಅಷ್ಟು ಸಾಲಲ್ವಂತೆ, ನಮ್ಗೆ ಯಾರು ಇಲ್ಲ ಅಂತ ಈ ರೀತಿ ನಡ್ಕೋತಿದ್ದಾರೆ ಇವರು. ನೋಡಿ ಸರ್. ಏನದು? ಅದು ಸಾರ್, ಅದು ಇದು ಎಲ್ಲ ಬಿಡು, ಈಗೇನಾಯ್ತಂತ ಹೇಳು. ನೀನೀಗ ನನ್ಗೆ ಹೇಳು. ಅದವ್ರು ಕೊಟ್ರು. ಅಂದ್ರೆ ನಿನ್ಗೀಗ ಕೂಲಿ ಸಿಕ್ಲಿಲ್ಲ, ನೀನ್ ಹೋಗು. ಏನು? ಹಲೋ, ಒಂದ್ ನಿಮಿಷ. ಕೈಯಲ್ಲಿ ಚಾಕು ಇದೆ ಅಂತ ಎಲ್ರಿಗೂ ಹೊಡಿತೀಯಾ? ಕೆಣಕಿದ್ರೆ ನಾನ್ ಯಾರನ್ನು ಬಿಡಲ್ಲ. ಸ್ವಾಮಿ ಕರ್ಕೊಂಡ್ ಬಾರು. ಸ್ವಾಮಿಯೇ ಶರಣಮಯ್ಯಪ್ಪ. ಅದೆಲ್ಲ ಬೇಡ, ಇವಳ ಹತ್ರ ನಾರ್ಮಲ್ ಆಗಿ ಮಾತಾಡು. ಅಲ್ಲ ಸರ್, ಅದು ಇದು ಏನಿಲ್ಲ, ಸುಮ್ನೆ ಕರ್ಕೊಂಡ್ ಬಾ. ಏನು ಅದು? ನನ್ನ ಹಲ್ಲು. ಇಷ್ಟು ತಾಕತ್ತಿಲ್ಲ. ಏಯ್, ಊರವರ ಮುಂದೆ ಪೊಲೀಸ್ ಮೇಲೆ ಕೈ ಮಾಡಿದ್ದೀನಿ ನೀನು. ಇದ್ರ ಪರಿಣಾಮ ಅಂತ ನಾನ್ ನಿಂಗೆ ತೋರಿಸ್ತೀನಿ. ಹೇಳ್ಕೊಂಡೋಗಿ ಜೀಪಲ್ಲಿ. ಅಯ್ಯೋ ಸರ್, ನನ್ ಮಗಳು ಏನು ಮಾಡಿಲ್ಲ ಸರ್, ಮಾಡಿಲ್ಲ, ಬಿಟ್ಬಿಡಿ ಸರ್. ಯಾರು ಇಲ್ವಾ ಮನೇಲಿ? ನಮಸ್ಕಾರ ಸರ್, ನಿಮ್ ಕಾಲಿಗೆ ಬೀಳ್ತೀನಿ, ನನ್ ಮೊಮ್ಮಗಳನ್ನ ಬಿಟ್ಬಿಡಿ ಸರ್. ಆದ್ರೆ ನಾನು ಅವಳನ್ನ ಬಿಟ್ಬಿಡೋಕೆ ಹೇಳಿದ್ನಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಅವಳು ಇನ್ನೂ ಅಲ್ಲೇ ಇದ್ದಾಳೆ. ಅವಳು ಏನೂ ಮಾಡಿಲ್ಲ ಸರ್, ಅವಳೊಂದು ಪಾಪದ ಹುಡುಗಿ. ಆದ್ರೆ ಅವಳಿಗೆ ತುಂಬಾ ಧೈರ್ಯ. ಯಾರಾದ್ರೂ ಮೋಸ ಮಾಡಿದ್ರೆ ಅವಳು ತಡ್ಕೊಳ್ಳೋದೇ ಇಲ್ಲ ಸರ್. ಹಳ್ಳಿಯವರು ಅವರಮ್ಮನ್ನ ಮೋಸಗಾರ್ತಿ ಅಂತ ಕರೀತಾರೆ ಸರ್. ಆದ್ರೆ ಅವಳು ಖಂಡಿತವಾಗ್ಲೂ ಆ ರೀತಿಯಾದ ಹೆಂಗ್ಸಲ್ಲ ಸರ್. ಯಾರೋ ಒಬ್ಬ ಬಂದು ಅವಳಿಗೆ ಮೋಸ ಮಾಡಿ ಓಡ್ ಹೋಗ್ಬಿಟ್ಟ ಸರ್. ಅವಳಾದ್ರೂ ಏನ್ ಮಾಡ್ತಾಳೆ? ಬದುಕಿರೋಕ್ಕೂ ಆಗದೆ, ಸಾಯಕ್ಕೂ ಆಗದೆ. ಆದ್ರೆ ಇವ್ರ ತಂದೆ ಹೆಸರನ್ನ ಯಾರ ಹತ್ರನೂ ಹೇಳೋದಿಲ್ಲ, ಮರ್ಯಾದೆ ಹೋಗುತ್ತೆ ಅಂತ. ಅವನ ಹೆಸರೇನು ಗೊತ್ತಾ ಸರ್? ಚಂದ್ರನ್ ತಮ್ಮ ಮಾಧವ್ ಮೆನನ್. ಇವಳು ತಾಯಿ ಜೀವನ ಹಾಳು ಮಾಡಿದ್ದ ಅವನೇ. ಈಗ ಪ್ರಾಯಕ್ಕೆ ಬಂದಿರೋ ಈ ಹುಡುಗಿ ರಾತ್ರಿ ಹೊತ್ನಲ್ಲಿ ಜೈಲ್ನಲ್ಲಿದ್ರೆ 4 ಜನ ಅವಳ ಬಗ್ಗೆ ಏನ್ ಮಾತಾಡ್ತಾರೆ? ನೀವೇ ಸ್ವಲ್ಪ ಯೋಚನೆ ಮಾಡಿ ಸರ್. ಅದಕ್ಕೆ ನನಗೆ ತುಂಬಾ ದುಃಖ ಆಗ್ತಿದೆ. ಅದಕ್ಕೆ ನಿಮ್ಮನ್ನ ಬೇಡ್ಕೊತಿದ್ದೀನಿ, ಬಿಟ್ಬಿಡಿ ಸರ್. ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಸರ್ ಬಂದ್ರು ಕಣ. ಸ್ವಾಮಿ ಶರಣಮಯ್ಯಪ್ಪ. ನಾನ್ ನಿನ್ಗೆ ಹೇಳಿದ್ನಲ್ಲ ರಾತ್ರಿ ಆ ಹುಡುಗಿನ ಇಟ್ಕೋಬೇಡ ಅಂತ. ಒಂದ್ಸಲಿ ಅಲ್ಲ 100 ಸಲಿ ಹೇಳಿದ್ರು ಅವ್ರು ಹೋಗ್ತಿಲ್ಲ. ಅಲ್ಲ, ಏನ್ ಮಾಡ್ಲಿ? ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದವನೇ ಬಿಟ್ರೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಏನ್ ಮಾಡ್ಲಿ? ಓಹೋ, ಏನಾಯ್ತು ನಿನ್ಗೆ? ನಿನ್ನತ್ರನೇ ಕೇಳ್ತಾ ಇದ್ದೀನಿ. ಹೇಳಲ್ಲ ನಾನು. ಯಾರು ತಪ್ಪಾಗಿ ಮಾತಾಡ್ತಾರೋ ಅವ್ರನ್ನ ಬಿಡಲ್ಲ. ಅವ್ರ ಪೊಲೀಸೇ ಆಗ್ಲಿ ಅಥವಾ ದೊಡ್ಡ ವ್ಯಕ್ತಿನೇ ಆಗಿರ್ಲಿ. ಅದು ಇನ್ನೂ ಪ್ರೂವ್ ಆಗಿಲ್ವಲ್ಲ. ನಿನ್ನ ಹೊಡೆಯೋಕೆ ಅಥವಾ ಬೈಯೋಕೆ ನಾನಿಲ್ಲಿ ಬಂದಿಲ್ಲ, ನಿನ್ನ ಕಳ್ಸೋಕೆ ಬಂದಿದ್ದೀನಿ. ಸುಮ್ನೆ ಇಲ್ಲಿಂದ ಹೊರಟು ಹೋಗು. ಹೋಗು ಅನ್ನಲ್ಲ. ಇಷ್ಟ ಹೇಳ್ತಿದ್ದಾರೆ, ಹೋಗಮ್ಮ. ಓಹೋ, ಇದು ಶಿಫಾರಸ್ಸಿಂದನಾ? ಅಜ್ಜಿ, ನಿಮ್ಗೆ ಯಾಕೆ ಬೇಕಿತ್ತು ಇದು? ಇವ್ರೆಲ್ಲರ ಕಾಲ್ ಹಿಡಿಯೋದು? ಅಂದ್ಹಾಗೆ ಪೊಲೀಸರ ಹತ್ರ ಶಿಫಾರಸ್ ತಗೊಂಡ್ ಬಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ. ಇವತ್ ಹೇಗ್ ಮನ್ಸ್ ಬದ್ಲಾಯ್ತು? ಸುಮ್ನೆ ಹೆಚ್ಚು ಮಾತಾಡ್ಬೇಡ, ಗಾಡಿ ಹತ್ತು. ಮಧ್ಯರಾತ್ರಿ ಆಗಿದೆ, ಮನೆಗ್ ಬಿಡ್ತೀನಿ. ಅಯ್ಯೋ ದೇವ್ರೆ, ನನಗದ್ರ ಅವಶ್ಯಕತೆ ಇಲ್ಲ, ನಾನು ಒಬ್ಳೆ ಹೋಗ್ತೀನಿ. ಅಜ್ಜಿ ಬನ್ನಿ. ಅಯ್ಯೋ, ಏನ್ ಮಾತಾಡ್ತೀಯ? ಇವಳು ನೋಡ್ತಿದ್ರೆ ನಂಗೆ ಹುಡುಗಿ ತರ ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಯಾವ ಕನ್ಫ್ಯೂಷನ್ ಬೇಡ. ಅದಕ್ಕೆ ನಾವು ಅವಳನ್ನ ಒಂದು ಸ್ಟ್ರಾಂಗ್ ಜೆಂಟಲ್ಮ್ಯಾನ್ ಅನ್ಬೇಕು. ಕೆಲಸ ಮಾಡು, ಅವ್ರನ್ನ ಮನೆಗ್ ಬಿಟ್ಟು ಬಾ. ಆಮೇಲೆ ನನ್ನನ್ನು ಯಾರು ಬಿಡ್ಬೇಕು? ಸುಮ್ನೆ ಹೋಗು ಸ್ವಾಮಿ. ಶರಣಮಯ್ಯಪ್ಪ. ಸಾಕಷ್ಟು ವರ್ಷಗಳ ನಂತರ ಒಂದು ಕೋಣೆಯಲ್ಲಿರುವ ಮೆನನ್ ಮಾವ ಉತ್ಸವ ಆಚರಿಸುತ್ತಿದ್ದಾನೆ. ಈ ಉತ್ಸವವನ್ನು ಸಮರ್ಥಿಸುವವರು ಯಾರು ಅಂದ್ರೆ ಇನ್ಸ್ಪೆಕ್ಟರ್ ಬೆನ್ ಜಾನ್ಸನ್. ರಾಜಕೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ರಾಜನೀತಿಯ ಗಾಳಿ ತಿರುಗಿ ಬೀಸ ಹತ್ತಿದೆ. ಆದ್ರೆ ಹೀಗೆ ಬೀಸುವ ಗಾಳಿಯನ್ನು ಬಿರುಗಾಳಿಯಾಗಿ ಮಾಡಬೇಕು. ಈಗ ವಿಶ್ವನಾಥನ ಶಕ್ತಿಯನ್ನು ಬದಲಾಯಿಸೋದು ನಿಮ್ಮ ಕೈಯಲ್ಲಿಲ್ಲ. ಆತ ಇಲ್ಲಿಗೆ ಬರಬೇಕು. ಅಮರನ ಕಾಲು ಕೈ ಮುರಿದ ಇನ್ಸ್ಪೆಕ್ಟರ್
ಆತನ ಸಹಯೋಗಿ ಆತ ಇಲ್ಲಿಗೆ ಬರಬೇಕು. ಆದ್ರೆ ಅವನ ಅಗತ್ಯ ಇದೆಯಾ? ಒಳಗಿದ್ದರೆ ಹೊರಗೆ ತನ್ನಿ, ಅಗತ್ಯವಾಗಿ ತನ್ನಿ. ಒಳಗಿನ ವ್ಯಕ್ತಿಯನ್ನು ಹೊರಗೆ ತಂದು ಕೆಲಸವನ್ನು ಮಾಡಿಸಿಕೊಂಡು ಮತ್ತೆ ಒಳಗೆ ಕಳಿಸೋದು ರಾಜಕೀಯ ಮಂತ್ರ. ಅದೇ ಪೊಲಿಟಿಕಲ್ ಪ್ಲೇ. ನಾ ಮಾಡುತ್ತೇನೆ. ಕಾಕಿ ವರದಿ ಟೊಪ್ಪಿಗೆ ತಾರೆಗಳ ಹಾಕೊಂಡು ತಿಳ್ಕೊಂಡಿದ್ದಾರೆ ಅವರು ಚಂದ್ರಣ್ಣನನ್ನ ಒಳಗೆ ತಳ್ಳಿದ್ರು ಅಂತ. ಇವತ್ತು ಆ ವೇಲು ತಳವಾರ್ ಒಳಗಿರೋದು ಆ ಕೋಳಿಯವಳಿಂದಾಗಿ ಅಂತ. ಆ ಕೋಳಿಯವಳನ್ನ ಏನಾದರೂ ಮಾಡಲೇಬೇಕು. ನಾವು ಮೊದಲು ವೇಲುವನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸಬೇಕು. ಆತ ಹೊರಗೆ ಬಂದ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಶುರುವಾಗೋದು. ಅದರ ನಂತರವೇ ಅಂದರೆ ನನ್ನ ಸಂಪತ್ತು ಹಾಳು ಮಾಡಿದ, ಮಾನ ಕಳೆದ, ಹೀರೋ ಆಗಿ ಮೆರೆಯುವಂಥ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟಿನ ವ್ಯಕ್ತಿ, ಅಂಥ ವ್ಯಕ್ತಿಯು ಸಾಯಬೇಕಾಗುತ್ತದೆ. ಜೊತೆಗೆ ಆ ಒಂಟಿಕಲನ ವ್ಯಕ್ತಿಯು, ಆ ಇಬ್ಬರು ಭಗವಂತನ ಸಾನ್ನಿಧ್ಯ ಸೇರಲೇಬೇಕಾಗುತ್ತದೆ. ಎಲ್ಲರೂ ಸಾಯುತ್ತಾರೆ, ಒಬ್ಬರೂ ಉಳಿಯೋದಿಲ್ಲ, ಎಲ್ಲರೂ ಸಾಯುತ್ತಾರೆ. ಹಲೋ, ಅದೇ ಹಾಡನ್ನ ಹಾಡಿ ನೀವು. ದಯವಿಟ್ಟು ನನ್ನ ಮಾತು ಕೇಳಿ. ಹಾಡಿ. ಬರೋದೇ ಇಲ್ಲ. ನಾನು ಹೇಗೆ ಹಾಡಬೇಕು? ಮೈ ಮುಚ್ಚೋ. ನೀನು ಹೇಳಿದಾಗೆಲ್ಲ ನಡೆಯುತ್ತಿಲ್ಲ ಇಲ್ಲೇ. ಇಲ್ಲಿ ಹೇಳ್ದಂಗೆ ನಡೆಯೋದಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಮಾಡ. ಮಗಳೇ ಏನಾಯ್ತು? ನಮ್ಮ ಹಾಡನ್ನ ಹಾಡುದಿಲ್ಲ ಅಂದ್ರೆ ಬನ್ನಿರಿ, ಇಲ್ಲಿಂದ ಹೋಗೋಣ. ಪೊಲೀಸ್ ಬಂದ. ಅರೆ ಬಿಡಿ ಅವನ್ನ. ಹಿಂದೆ ಹೋಗಿ. ಇದು ಬೇಡ. ಸಿನಿಮಾ ಅಲ್ಲಿ ಹಾಡು ಫೈಟ್ ಒಂದೇ ಕಡೆ ನಡೆಯೋದಿಲ್ಲ. ಹೇಳೋ, ಏನ್ ನಿನ್ನ ಸಮಸ್ಯೆ ಹೇಳು. ಪ್ರಾಬ್ಲಮ್ ಆಗ್ತಿರೋದು ಇವನಿಂದ. ನಾನೇನ್ ಮಾಡ್ಲಿ ಸರ್? ಇವ್ರು ಕೇಳ್ತಾ ಇರೋ ಹಾಡು ನನ್ಗೆ ಬರಲ್ಲ. ನಾನು ಬೇರೆ ಹಾಡು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ, ಅದೇ ಬರೋದು ನನ್ಗೆ. ಇವ್ರು ಕೇಳ್ತಿರೋ ಹಾಡು ನನ್ಗೆ ಆಡಕ್ ಆಗೋದಿಲ್ಲ. ಯಾರು ಬೇಕು ಹಳೆ ಹಾಡುಗಳು? ನಮ್ಗೆ ಮಸ್ತಿ ಹಾಡಬೇಕು. ಇಲ್ಲ ಅಂದ್ರೆ ಸುಮ್ನೆ ಬಿಡೋದಿಲ್ಲ. ಇದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ನಾನು ನಮ್ಮ ಕೋಟದಿಂದ 3-4 ಜನರನ್ನು ಕಳಿಸಿದ್ದೆ. ಅವರಲ್ಲಿ ಮಲಗಿದಾರ ಸ್ವಾಮಿಯೇ. ಓ, ಇದಾ ವಿಷಯ. ಅವರನ್ನು ಮೇಲೆ ಕಟ್ಟಿ ಹಾಕಿ ಎಲ್ಲರೂ ತಮಾಷೆ ನೋಡ್ತಿದ್ದೀರಾ? ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ, ನಾನು ಇದನ್ನು ಬಗೆಹರಿಸ್ತೀನಿ. ಏನ್ ಸರ್ ನೀವು? ನಿಮ್ಗೆ ಹಾಡಕ್ಕೂ ಬರುತ್ತಾ? ನಿಮ್ ಗುರುಗಳು ಯಾರು? सब लोगों की जिंदगी जो कभी खत्म हो जाती है. ನನ್ಗೆ ಗುರು ಆಗೋರು ಇವರಲ್ಲಿ ಯಾರು ಇಲ್ಲ. ನೀವೊಂದು ಕೆಲಸ ಮಾಡಿ, ಎಲ್ರಿಗೂ ಖುಷಿ ಆಗೋ ತರ ನೀವೊಂದು ಹಾಡು ಹಾಡ್ತಾ ಇರಿ. ತೊಂದ್ರೆ ಕೊಡ್ತಿರೋವರನ್ನ ನಾನ್ ನೋಡ್ತೀನಿ. ಏನಾಗ್ತಿದ್ದಲ್ಲ ಇದ್ರಲ್ಲಿ ಆಗುವಾಗ ನೀವೆಲ್ಲಿದ್ರಿ? ಆ SP ಎಲ್ಲಿದ್ದಾನೆ? ಕರೀರಿ, ಅವ್ರನ್ನ ಮಾತಾಡ್ಬೇಕು. ಸರ್, ಎಸ್ ಸರ್, ಓಕೆ ಸರ್. ಒಂದ್ ಕಡೆ ಪೊಲಿಟಿಷಿಯನ್ಸ್, ಇನ್ನೊಂದ್ ಕಡೆ ಜರ್ನಲಿಸ್ಟ್, ಮತ್ತೊಂದ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ IG ಅವ್ರದ್ದು ವಿದಿನ್ ಅವರ್ಸ್ ನಡೆದ ಡೀಟೇಲ್ ಎಲ್ಲ ಅವರ ಟೇಬಲ್ ಮೇಲೆ ತಂದಿಡು ಅಂತಿದ್ದಾರೆ. ಆಕಸ್ಮಿಕ ಘಟನೆ ಅಲ್ಲ ಸರ್, ಯಾರು ಇದನ್ನು ಮಾಡಿಸಿ ನನ್ಗೆ ಗೊತ್ತು. ಆದ್ರೆ ಅವ್ರಿಗೆ ಗೊತ್ತಿಲ್ಲಲ್ವಾ? ಈ ಘಟನೆ ನಡೆದಾಗ ನಾವಲ್ಲ ಅಲ್ಲಿದ್ದದು, ಅದಕ್ಕೆ ನಾವೇ ಉತ್ತರ ಕೊಡ್ಬೇಕಲ್ವಾ? ನೋಡು. ಹಲೋ, ಯಾರು?
ನಮಸ್ಕಾರ ಸರ್. ಸರ್, ನಿಮ್ಮ ಏರಿಯಾದಲ್ಲಿ ಈ ರೀತಿ ಘಟನೆ ನಡೆದಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾವು ಖುಷಿಯಾಗಿದ್ದೇವೆ ಅಂತ ಹೇಳೋದಿಲ್ಲ, ದುಃಖದಲ್ಲಿ ಇದ್ದೇವೆ ಅಂತಾನು ಹೇಳೋದಿಲ್ಲ. ಆ ಘಟನೆಯ ಕರ್ತೃ ಯಾರು ಅಂತ ನಮಗದು ಗೊತ್ತಿಲ್ಲ. ನಾನು ನೀವಷ್ಟೇ ಅಲ್ಲ, ಎಲ್ಲರೂ ತಿಳಿಯ ಬಯಸುತ್ತಾರೆ. ಆ ದೇವರನ್ನೇ ಕೇಳು. ಅಜ್ಜಿ ಬಾಡಿ ಪೂರ್ತಿ ಸುಟ್ಟೋಗಿದೆ ಸರ್. ಇವಳ ಶರೀರ ತುಂಡು ತುಂಡಾಗಿಲ್ಲೇನು? ಪೋಸ್ಟ್ ಮಾರ್ಟಮ್ ನಡೆದ ತಕ್ಷಣ ಅವ್ರ ಮನೆಯವರಿಗೆಲ್ಲ ಬಾಡಿ ತಗೊಂಡೋಗ್ಲಿಕ್ಕೆ ಹೇಳು. ಓ, ಬಹಳ ಖುಷಿ ಆಯ್ತು. ನೋಡಿ, ಉತ್ಸವ ಆಚರಿಸುವ ಜನರು ಬಂದಿದ್ದಾರೆ ಇಲ್ಲಿಗೆ. ಸತ್ತವರ ಕುಂಡಲಿ ತಿಳಿಯೋದಕ್ಕೆ ಬಂದಿರಿ. ಮಾವ, ಅಳಿಯ ಇಬ್ಬರು ಇದ್ದಾರೆ. ಈ ತರದ ಘಟನೆ ಆಗುತ್ತೆ ಅಂತ ಈ ಉತ್ಸವ ಮಾಡೋದು ಬೇಡ ಅಂತ ಹೇಳಿದ್ದೆ ನಾನು. ಆದ್ರೆ ಈ ಜನರು ಅಲ್ಲಗಳೆದು ಉತ್ಸವ ಮಾಡೋದಕ್ಕೆ ಉತ್ಸುಕರಾಗಿದ್ರು. ಈಗೇನಾಯ್ತು? ನಮ್ಮನ್ನ ವಿರೋಧ ಕಟ್ಕೊಂಡು ಈ ಊರಿನ ಎಲ್ಲ ಜನರನ್ನ ಮೇಲೆ ಕಳಿಸಿದ್ರು. ಬಹಳ ಚಲೋ ಮಾಡಿದ್ರಿ. ಪಾಪ ಆ ಮುಗ್ಧ ಜನರನ್ನ ನೀವು ಸಮಯಕ್ಕೆ ಮೊದಲೇ ಮೇಲೆ ಕಳಿಸಿಬಿಟ್ರಿ. ನಿಮ್ಮ ತಂದೆ ಒಬ್ಬನನ್ನು ಮಾತ್ರ ಕೊಂದಿದ್ದ. ಇವನನ್ನ ನೋಡಿ, ಪೊಲೀಸರ ವರದಿ ತೊಟ್ಟುಕೊಂಡು ಸಬ್ ಇನ್ಸ್ಪೆಕ್ಟರ್ ಬೆನ್ ಜಾನ್ಸನ್ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಅಪಮಾನ. ನೆನಪಿಟ್ಟುಕೋ, ಕಾಲ ಸರಿಯಿಲ್ಲ. ತಾರೆಗಳನ್ನ ಕಸಿದುಕೊಂಡು ಕೈಯಲ್ಲಿ ಭಿಕ್ಷೆ ಪಾತ್ರ ಕೊಡುವೆ, ಆಗ ನೀನು ಭಿಕ್ಷೆ ಬೇಡುವೆ. ಈ MLA ವಿಶ್ವನಾಥನನ್ನ ಎದುರು ಹಾಕಿಕೊಂಡು ನೀನು ದೊಡ್ಡ ತಪ್ಪು ಮಾಡಿದ್ದೀಯಾ. ಎಲ್ಲರ ಮುಂದೆ ಹೇಳುತ್ತಿದ್ದೇನೆ. ಏನ್ ಮಾಡ್ತಿದ್ಯಾ? ನಿಲ್ಸು.